ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದಾರಾ ಅಂದ್ಕೊಂಡು ಒಂದು ಹೊಸ ರೆಸಿಪಿಯೊಂದಿಗೆ ಬಂದೇನಿ. ಅದೇನಂದ್ರೆ ನನಗೂ ಕೂಡ ಇದು ಹೊಸದೇ ರೆಸಿಪಿ. ಭಾಳ ಚಲೋ ಆಗಿತ್ತು ರೀ, ಟೇಸ್ಟಿಯಾಗಿತ್ತು. ಏನಂದ್ರೆ ಕುಂಬಳಕಾಯಿ ತಾಳಿಪಟ್ಟು. ಕೇಳಲಿಕ್ಕೂ ಮಜಾ ಅನ್ನಿಸ್ತದಲ್ಲ, ಆದ್ರೆ ಮಾಡಿದ್ದೆ ರೀ, ಭಾಳ ಚಲೋ ಆಗಿತ್ತು. ನನ್ನ ತಂಗಿ ಹೇಳಿದ್ಲಿ ಈ ಟೈಪ್ ಮಾಡಂಥೇಳಿ. ನಮ್ಮ ತಂದಿನೂ ಅಂದಿದ್ರಿ ಹಿಂಗೆ ಮಾಡಿ ನೋಡಂತ. ಮಾಡೇನಿ. ಈಗ ಏನಂದ್ರೆ ಕುಂಬಳಕಾಯಿನದೆಲ್ಲ ಸಿಪ್ಪಿ ತೆಗೆದು ಬಿಡೋಣ ಅಂತ, ತೆಗೆದು ಈ ರೀತಿ ಹೇರ್ಕೊಂಡ್ಬಿಡೋಣ ಅಂತ. ಇದೆಲ್ಲ ಶುರು ಆಗೋಕ್ಕಿಂತ ಮುಂಚೆ ನನ್ನ ವೀಡಿಯೋ ಲೈಕ್ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲಿ ಬೆಲ್ ಬರ್ತದಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಷನ್ ಬರ್ತದೆ. ಆಮೇಲೆ ಕಮೆಂಟ್ ಮಾಡಲಿಕ್ಕೂ ನಿಮಗೆ ಚಲೋ ಆಗ್ತದೆ. ಕಮೆಂಟ್ ಮಾಡಿರಿ ನಂಗೆ ಹೆಂಗೆ ಅನ್ನಿಸ್ತದೆ ಅಂಥೇಳಿ. ಈಗ ಕೊತ್ತಂಬರಿ ತೋರಿಸಿದ್ದೆ, ಅದನ್ನು ಕೂಡ ಹೆಚ್ಚಿಟ್ಕೊಂಡೀನಿ. ಕುಂಬಳಕಾಯಿ ಹೆರೆದಿಟ್ಕೊಂಡೀನಿ. ಈಗ ಇಲ್ಲೊಂದು ಬುಟ್ಟಿ ಕಾಯ್ಲಿಕ್ಕಿಟ್ಟೆ, ಅದಕ್ಕೆ 1 ಚಮಚ ಎಣ್ಣೆ ಹಾಕಿದೆ, ಅದಕ್ಕೆ 2 ಚಮಚ ಜೀರಿಗೆ ಹಾಕಿದೆ, 1 ಚಮಚ ಅಜ್ವಾಯಿನ್ ಹಾಕಿದೆ. ಹಾಕಿ ಈಗೇನು ಕುಂಬಳಕಾಯಿ ಹೆರೆದೇನಲ್ಲ ಅದನ್ನು ಹಾಕಿ ಕೈ ಆಡಿಸ್ಬಿಡೋಣ ಅಂತ. ಬೇಯಬೇಕದು, ಅದೇನು ಭಾಳ ಲಘು ಬೇಯ್ತದ್ರಿ ಕುಂಬಳಕಾಯಿ ಯಾವಾಗಲೂ ಎಣ್ಣೆ ಒಳಗೆ. ಹಿಂಗಾಗಿ ಅದನ್ನು ಕೈ ಆಡಿಸೋಣ ಅಂತ ಸಣ್ಣ ಉರಿ ಒಳಗಿಟ್ಟೆ ಇದನ್ನು ಮಾಡಬೇಕು. ಇದನ್ನು ಕೈ ಆಡಿಸ್ಲಿಕ್ಕೆ ಇಟ್ಟು ಇದು ರೆಡಿ ಆಗೋದ್ರಾಗ ಹಿಟ್ಟಿದ್ದು ರೆಡಿ ಮಾಡ್ಕೊಳ್ಳೋಣ ಅಂತ. ಅದಕ್ಕಿಂತ ಮುಂಚೆ ಕುಂಬಳಕಾಯಿ ಹುಳಿ ಹೆಂಗೆ ಅನ್ನಿಸ್ತೀರಿ ನಿಮ್ಗೆ ನನಗೆ ಕಮೆಂಟ್ನಾಗೆ ಬರೀರಿ. ಆಮೇಲೆ ಈಗ ನೋಡಿರಿ, ಒಂದು ಬುಟ್ಟಿ ತೊಗೊಂಡೆ. ಇದ್ರೊಳಗೆ ನನ್ನ ಮಗಳು ಪಾಪ್ಕಾರ್ನ್ ಮಾಡಿದ್ಲ ರೀ, ಅದ ಬುಟ್ಟಿದ. ಅದ್ರೊಳಗೆ ನಾನು ಅಕ್ಕಿ ಹಿಟ್ಟು ತೊಗೊಂಡೀನಿ. ಅಳತಿ ಹೆಂಗಂದ್ರೆ ರೀ, ಇದು ಅಂದ್ರೆ 1 ಗ್ಲಾಸ್ ಅಕ್ಕಿ ಹಿಟ್ಟಿದ್ರೆ ಅರ್ಧ ಗ್ಲಾಸ್ ಕಡ್ಲಿ ಹಿಟ್ಟು ಹಾಕ್ಬೇಕು ರೀ. ಈಗ ಮುಂದೆ ತೋರಿಸ್ತೀನಿ ರೀ ನಾನು ನಿಮಗೆ ಏನೇನು ಮಾಡ್ಬೇಕಂತ. ಈಗ 1 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡೇನಿ. ಭಾಳ ಚಲೋ ಆಗಿತ್ತು ರೀ ಇದು ತಾಳಿಪಟ್ಟು. ನೋಡಿರಿ ರೆಡಿ ಆತ. ಇದು 2 ನಿಮಿಷನಾಗ ಬೆಂದು ಬಿಡ್ತಾವ್ರಿ ಅವ. ಏನು ತೆಳ್ಳಗೆ ಹೆರೆದಿರ್ತೀವಲ್ಲ ಲಘು ಬೆಂದು ಬಿಡ್ತಾವೆ. ಈಗ ಇದನ್ನು ಆರ್ಲಿ ಅಂಥೇಳಿ ಬುಟ್ಟಿ ಒಳಗೆ ಒಂದು ಸ್ವಲ್ಪ ಅಗಲ ಮಾಡಿ ನೋಡಿರಿ, ಈ ರೀತಿ ಅಗಲ ಮಾಡಿಟ್ರೆ ಬೇಗ ಆರ್ತದೆ ಅದು. ಈಗ ಇಲ್ಲಿ ಮತ್ತೆ ವಾಪಸ್ ಬರೋಣ ಹಿಟ್ಟು ಕಲಸೋ ಕಡೆ. ಈಗ 1 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟದ, ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ಕಡ್ಲಿ ಹಿಟ್ಟು ತೊಗೋತೇನೆ ರೀ. ಪ್ರಮಾಣ ಏನಂದ್ರೆ 1 ಗ್ಲಾಸ್ ಅಕ್ಕಿ ಹಿಟ್ಟು, ಅರ್ಧ ಗ್ಲಾಸ್ ಕಡ್ಲಿ ಹಿಟ್ಟು. ಇದಕ್ಕೆ ಅದೇನು ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಹಾಕೋಣಂತ. ನೀವು ಎಷ್ಟು ಕೊತ್ತಂಬರಿ ಹಾಕ್ತೀವಿ ಅಷ್ಟು ರುಚಿ ಆಗ್ತದೆ ಇದು ತಾಳಿಪಿಟ್ಟು. ಆಮೇಲೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಮೊದಲೇ ಹಾಕ್ಲಿಕತ್ತೀನಿ ಈಗ. ಆಮೇಲೆ ಅರ್ಶಿನ ಪುಡಿ ಹಾಕ್ಲಿಕತ್ತೀನಿ, 1 ಚಮಚದಷ್ಟು ಅರ್ಶಿನ ಪುಡಿ ಹಾಕ್ಲಿಕತ್ತೀನಿ. ಒಂದು 4 ಚಮಚದಷ್ಟು ಖಾರ ಪುಡಿ ಹಾಕಿದೆ. ಆದ್ರೆ ಭಾಳ ಸಣ್ಣ ಚಮಚ ಅದ ರೀ ನಮ್ಮ ಮಸಾಲೆ ಡಬ್ಬಿ ಒಳಗಿಂದ. ಈಗ 4 ಚಮಚನೂ ಕಮ್ಮಿ ಬೀಳ್ತದೆ. ಆಮೇಲೆ ಮತ್ತೊಂದು 2 ಚಮಚ ಹಾಕ್ತೀನಿ ಖಾರ ಪುಡಿ. ಎಳ್ಳು ತೊಗೊಂಡೇನಿ ರೀ, ಒಂದು 2 ಚಮಚದಷ್ಟು ಎಳ್ಳು ತೊಗೊಂಡೇನಿ. ಮಸಾಲೆ ಭರ್ಪೂರ್ ಇರ್ಬೇಕು ರೀ ಇದ್ರಾಗ, ಅಂದ್ರೆ ಭಾಳ ಚಲೋ ಆಗ್ತದೆ ರೀ ಯಾವಾಗಲೂ ಯಾವುದೇ ತಾಳಿಪಟ್ಟು ಮಾಡಿರಿ ನೀವು. ಈಗ ಹಿಂಗೆ ತೊಗೊಂಡೇನಿ ರೀ, ಒಂದು ಅರ್ಧ ಚಮಚದಷ್ಟು ಹಿಂಗೆ ಬೇಕು ರೀ. ನೀವು ಯಾವುದೋ ಅಡುಗೆ ಮಾಡಿರಿ ಹಿಂಗೆ ಹಾಕಲಿಲ್ಲ ಅಂದ್ರೆ ರುಚಿ ಆಗೋದೇ ಇಲ್ಲ ಅದು ಅಡುಗೆ. ಆಮೇಲೆ ಈಗ ನೋಡಿರಿ, ಇದಕ್ಕೆ ಇದೇನು ತಾಳಸಿಟ್ಟಿದ್ನಲ್ಲ ಕುಂಬಳಕಾಯಿ ಅದನ್ನು ಹಾಕ್ಲಿಕತ್ತೀನಿ. ಆ ಕುಂಬಳಕಾಯಿ ಒಳಗೆ ಜೀರಿಗೆ ಅಜ್ವಾನ ಹಾಕ್ಬಿಟ್ಟೇವೆ ನಾವು. ಹಾಗಾಗಿ ಮತ್ತು ಸಪ್ರೇಟ್ ಈ ತಾಳಿಪಟ್ಟಿಗೆ ಹಿಟ್ಟಿಗೇನು ಹಾಕ್ಬೇಕಂತಿಲ್ಲ. ಇದೇನು ತಾಳಿಸಿ ರೆಡಿ ಮಾಡಿ ಇಟ್ಕೊಂಡಿನಲ್ಲ ಅದು ಪೂರ ಆರಬೇಕು. ಆರಿದ ಮೇಲೆ ಅದನ್ನು ಕೂಡ ಈ ಹಿಟ್ಟಿಗೆ ಹಾಕೋಣಂತ. ಹಾಕಿ ಈಗ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡೋಣಂತ. ಆಮೇಲೆ ಈಗ ಹೊಸದಾಗಿ ಮಾಡ್ತಿರ್ತಾರೆ ಅಡುಗೆ, ಅವ್ರಿಗೆ ಒಂದು ಐಡಿಯಾ ಇರೋಂಗಿಲ್ಲ. ಈಗ ಹೊಸದಾಗಿ ಲಗ್ನ ಆದವರ ಅಡುಗೆ ಆಲ್ಮೋಸ್ಟ್ ಶುರು ಮಾಡೋದು ಈಗಿನವ್ರ ಹುಡುಗರಂತೂ. ಏನಾಗ್ತದೆ ರೀ, ಇಬ್ಬರಿಗೆ ಮಾಡಿ ರೂಢಿ ಆಗಿಬಿಟ್ಟಿರ್ತದೆ. ಈಗ ಯಾರಾದರೂ ಒಂದಿಬ್ಬರು ಎಕ್ಸ್ಟ್ರಾ ಬಂದಾಗ ನೀವೇನಾದರೂ ಹಿಂಗೆ ತಾಳಿಪಟ್ಟು ಹಚ್ಬೇಕು ಮಾಡ್ಬೇಕಂದ್ರೆ ಅಳತಿ ಗೊತ್ತಾಗಂಗಿಲ್ಲ. ಆ ಟೈಮ್ನಾಗ ಹೆಂಗಂದ್ರೆ ಈಗ ನೋಡಿರಿ, ಈಗೆಲ್ಲ ಮಸಾಲೆ ಹಾಕಿ ಕಲಿಸ್ಕೋತಿರಲ್ಲ, ಆ ಟೈಮ್ನಾಗ ಈ ರೀತಿ ಒಂದು ಮುಷ್ಟಿ ಅಂದ್ರೆ ಹಿಟ್ಟು ಕಲಸಿದ ಮೇಲೆ ಏನೋ ಒಂದು ಅಳತಿ ಬರ್ತದಲ್ಲ ಅಂದಾಜ್ ಮೇಲೆ ಈ ರೀತಿ ಮಾಡ್ಕೊಂಬರ್ಬೇಕು ರೀ. ಈಗ 4 ಮಂದಿ ಅಂದ್ರೆ 2 ತಾಳಿಪಟ್ಟು 8 ಮುಷ್ಟಿ ಆಗ್ಬೇಕು ನೋಡ್ರಿ ಇದು. ಆ ಟೈಪ್ ಅಕಸ್ಮಾತ್ ಆಗಲಿಲ್ಲ ಅಂತಂದ್ರೆ ನೀವು ಇನ್ನೊಂಚೂರು ಹಿಟ್ಟು ಇದು ಇನ್ಕ್ಲೂಡ್ ಮಾಡ್ಕೊಳಿಕ್ಕೆ ಬರ್ತದೆ ಇದ್ರೊಳಗೆ. ಹಿಟ್ಟು ಕಲಸಿದ ಮೇಲೆ ನೀವು ಅಳತಿ ನೋಡ್ಕೊಂಡ್ರಿ ಅಂತಂದ್ರೆ ಒಮ್ಮೊಮ್ಮೆ ಮಿಕ್ಸ್ ಆಗಂಗಿಲ್ಲ ಮಸಾಲೆ ಎಲ್ಲ. ಅದಕ್ಕೆ ಈ ಮೆಥಡ್ ಭಾಳ ಚಲೋ ಅದ ನೋಡ್ರಿ, ನಿಮಗೆ ತೋರಿಸ್ಕೊಡ್ಲಿಕತ್ತೀನಿ. ಇದು ಒಂದು ಟಿಪ್. ಇದನ್ನು ಕಮೆಂಟ್ನಾಗ ಬರೀರಿ ನಿಮ್ಗಿದು ಉಪಯೋಗ ಆಗ್ತೇನೆ ಅಂಥೇಳಿ. ಈಗ ನೋಡಿರಿ, ಈಗ ಇದಕ್ಕೆ ನೀರು ಹಾಕಿ ಕಲಿಸ್ಕೊಂಬಿಡೋಣ ಅಂತ. ನಾ ಹೇಳಿದ್ನಲ್ಲ ನನಗೆ ಒಂದು ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು. ಕಲರ್ ನೋಡಿದ ಕೂಡ ಗೊತ್ತಾಯ್ತು ಕಮ್ಮಿ ಆಗ್ಯದ ಅಂಥೇಳಿ. ಅದಕ್ಕೆ ನಾನು ಇನ್ನೊಂದು 2 ಸ್ಪೂನಷ್ಟು ಖಾರ ಪುಡಿ ಹಾಕಿದೆ. ಹಾಕಿ ಈಗ ಇದನ್ನು ಚೆಂದಾಗಿ ಕಲಿಸ್ಕೊಂಬಿಡೋಣಂತ. ನೀರು ಹಾಕಿ ಕಲಸೇನ್ರಿ ನಾನು ಪೂರ ಇದನ್ನು ಕಲಿಸಿ ಒಂದು 5 ರಿಂದ 10 ನಿಮಿಷ ಅಷ್ಟೇ ಇಟ್ಟೇನಿ ರೀ. ಭಾಳತ್ತು ಹಿಂಗೆ ನೆನಿಬೇಕು ಇದು ಹಂಗೇನೂ ಇಲ್ಲ, ಇಮಿಡಿಯೇಟ್ ಮಾಡ್ಬೋದು ಇದು. ಇದನ್ನು ಹಿಟ್ಟು ಕಲಸಿಟ್ಟು ಎಣ್ಣೆ ಆಮೇಲೆ ಹಂಚು ಆಮೇಲೆ ನಮಗೇನೇನು ಬೇಕಲ್ಲ ಈಗ ತಾಳಿಪಟ್ಟು ಹಚ್ಲಿಕ್ಕೆ ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಳ್ಳೋದು ಅಷ್ಟ ನೋಡಿರಿ.
ಕಾಯೋದು. ಅಂದ್ರೆ ಒಂದು 10 ನಿಮಿಷ ಆಗೇ ಬಿಡ್ತದೆ. ಭಾಳ ತನಕ ಕಾಸಿ ನೆನೆ ಇಟ್ಟು ಮಾಡಿ ಹಾಗೇನಿಲ್ಲ ಇದು ತಾಳಿಪಟ್ಟಿನ ಹಿಟ್ಟಿಂದು. ಈಗ ನೋಡಿರಿ ರೆಡಿ ಆಯ್ತು. ಈಗ ಮಾಡ್ಲಿಕ್ಕೆ ಶುರು ಮಾಡೋಣ ಅಂತ ಒಂದು 10 ನಿಮಿಷ ಬಿಟ್ಬಿಟ್ಟಿದ್ದೆ ಅಷ್ಟೇ. ಮೊದಲು ಒಂದು 2 ಹುಳಿ ಹಾಕೊಳ್ಳೋಣಂತ, ಆಮೇಲೆ ಮತ್ತು ಮಾಡೋಣಂತ. ನಿಮಗೆ ಇದನ್ನು ನಾನು 2 ಮೆಥಡ್ನಾಗ ತೋರಿಸ್ತೇನೆ ರೀ ತಾಳಿಪಟ್ಟು ಮಾಡೋದು. ಈಗ ಹಂಚ ಮೇಲೆ ಡೈರೆಕ್ಟು ಮಾಡ್ಬೋದು ರೀ, ಇಲ್ಲ ಇನ್ನೊಂದು ಮೆಥಡ್ನಾಗೂ ತೋರಿಸ್ಕೊಡ್ತೀನಿ. ಆಮೇಲೆ ಏನಂದ್ರೆ ಇದು ನಂದು ಹಂಚಿಗೆ ಈ ರೀತಿ ಎಣ್ಣೆ ಹಚ್ಚಿ ಚೆಂದಾಗಿ ಫುಲ್ ಕವರ್ ಮಾಡ್ಕೋಬೇಕ್ರಿ ಎಣ್ಣೆ ಹಚ್ಕೊಂಡು. ಆಮೇಲೆ ಈ ತಾಳಿಪೀಠ ಹಾಕಿ ಹಿಂಗೆ ಒತ್ತೋ ಮುಂದೆ ನಾನು ನೀರು ಹಚ್ತೇನೆ ರೀ. ಯಾವಾಗಲೂ ಮೊದಲೆಲ್ಲ ಎಣ್ಣೆ ಹಚ್ತಿದ್ವಿ, ಆದ್ರೆ ಭಾಳ ಎಣ್ಣೆ ಅನ್ನಿಸ್ತದೆ ಅಂಥೇಳಿ ನಾ ಏನು ಮಾಡ್ತೀನಿ, ಈಗ ಈ ರೀತಿ ಒತ್ತೋ ಮುಂದೆ ಒಂದು ಬಟ್ಟಲ್ದಾಗ ಅರ್ಧ ಬಟ್ಲ ನೀರು ಇಟ್ಕೊಂಡಿರ್ತೀನಿ. ಅದನ್ನು ಕೈ ಮಾಡ್ಕೊಂಡು ಈ ರೀತಿ ಒತ್ತುತ್ತೇನೆ. ಅಂದರೆ ಏನಾಗ್ತದೆ ರೀ, ತಾಳಿಪಟ್ಟು ತಿಂದಮೇಲೆ ನೀರು ಕುಡಿಸೋದು, ನೀರಡಿಕೆ ಆಗೋದು ಈ ಟೈಪ್ ಎಲ್ಲ ಆಗ್ತಿರ್ತದೆ. ಆದರೆ ಈಗ ಹಂಗೆ ಅನ್ಸಂಗಿಲ್ಲ, ಯಾಕಂದ್ರೆ ಎಣ್ಣೆ ಅಂಶ ಸ್ವಲ್ಪ ಇರ್ತದೆ, ಭಾಳ ಇರೋಂಗಿಲ್ಲ. ಈಗ ಪರಾಟ ಚಪಾತಿ ಮಾಡಿದಾಗೂ ನಾವು ಎಣ್ಣೆ ಹಚ್ಚಿರ್ತೀವಲ್ಲ, ಅದೇ ಪ್ರಮಾಣ ಇರ್ತದೆ. ಇಷ್ಟೆಲ್ಲ ತಾಳಿಪಟ್ಟು ಹಚ್ಲಿಕ್ಕೆ ರೀ ಅರ್ಧ ಬಟ್ಲ ಎಣ್ಣೆ ಒಳಗೂ ಉಳಿಸೇನು ನೋಡ್ರಿ. ನಾ ಅಷ್ಟು ಕಮ್ಮಿ ಎಣ್ಣೆ ಒಳಗೆ ಮಾಡೇನಿ. ತುಪ್ಪ ಒಂದು ಸ್ವಲ್ಪ ಹೆಚ್ಚು ತಿಂದ್ರೆ ಏನಾಗಂಗಿಲ್ಲ ರೀ, ಆದರೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಆತಂದ್ರೆ ನೀರು ಕುಡಿಸೋದು ಹಿಂಗೆ ಆಗ್ತದೆ ತಾಳಿಪಟ್ಟು ತಿಂದಾಗ. ಅದಕ್ಕೆ ಈ ಮೆಥಡ್ ಬೆಸ್ಟ್ ಅದ, ನೀವು ಇದು ಮಾಡಿ ನೋಡ್ರಿ ಗೊತ್ತಾಗ್ತದೆ. ಈಗ ಇದನ್ನು ಚೆಂದಾಗಿ ಈ ರೀತಿ ತುದಿವರೆಗೂ ಇದನ್ನು ಪ್ರೆಸ್ ಮಾಡ್ಬೇಕ್ರಿ. ಆಮೇಲೆ ಈ ರೀತಿ ಯಾಕೆ ಈ ಡಾಟ್ ಗತೆ ಹಿಂಗೆ ಮಾಡಿದೆ ಅಂದ್ರೆ ಅಲ್ಲೇ ಬೆಂದಿದ್ದು ಗೊತ್ತಾಗ್ತದೆ ರೀ ನಿಮ್ಗೆ. ಇಡೀ ತಾಳಿಪಟ್ಟು ಹೆಂಗೆ ಒಳಗೆ ಬೆಂದದೋ ಇಲ್ಲೋ ಅನ್ನೋದು ಗೊತ್ತಾಗೋದು ಈ ಟೈಪ್ ಡಾಟ್ ಮಾಡಿದಾಗ. ಮೊದಲೆಲ್ಲ ಹಿರಿಯರು ಇದೇ ಟೈಪೇ ಮಾಡ್ತಿದ್ರಿ ರೀ, ಅಂದರೆ ಒಳಗೆ ಬೆಂದದ ಇಲ್ಲ ಅಂತ ಹೇಳಿ ಗೊತ್ತಾಗ್ತದಂತ. ನೋಡ್ರಿ ಎಂಥ ಸೂಪರ್ ಆಗಿದೆ ಇದು. ತುದಿ ಮೊದಲೆಲ್ಲ ತುದಿ ಬಿಡಿಸ್ಕೋಬೇಕು, ಆಮೇಲೆ ನಡುವಿಂದ ಈ ರೀತಿ ಮಾಡಿಬಿಟ್ರೆ ಎತ್ಬಿಟ್ರೆ ಬಂದುಬಿಡ್ತದೆ. ಆಮೇಲೆ ಮೇಲೆ ಈ ರೀತಿ ಕೆಂಪಾಗಿರ್ತದೆ ರೀ, ಆದರೆ ಒಳಗಿನ್ನೂ ಫುಲ್ ಬೆಂದಿರಂಗಿಲ್ಲ. ಅದಕ್ಕೆ ನಾ ಮತ್ತೆ ಹೊಳ್ಳಿಸಿ ಹಾಕಿದೆ. ಇದು ಹೊಳ್ಳಿಸಿ ಹಾಕಿದ ಮೇಲೆ ನೀವು ಸಣ್ಣ ಉರಿ ಒಳಗಿಟ್ರೆ ಕುರು ಆಗ್ತದೆ. ನೀವು ಜೋರಿಟ್ರೆ ಕುರುಕುರು ಆಗ್ತದೆ, ಅದ್ರೊಳಗೆ ಸಾಫ್ಟ್ ಇರ್ತದೆ. ನಿಮ್ಗೆ ಯಾವ ಟೈಪ್ ಬೇಕಾದರೂ ಇದನ್ನು ತಾಳಿಪಟ್ಟನ್ನು ಮಾಡ್ಕೋಬೋದು. ತುದಿ ಚೆಂದಾಗಿ ಬೇಯಿಸ್ಬೇಕಾಗ್ತದೆ. ಹಾಗಾಗಿ ನಾನು ಯಾವ ರೀತಿ ಬೇಯಿಸ್ಕೊಳಕತ್ತೀನಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್ ರೀ. ಭಾಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ. ಇದೇ ಸ್ಫೂರ್ತಿ ಒಳಗೆ ನಾನು ನಿಮಗೆ ಮಾಡಿ ತೋರಿಸ್ಲಿಕತ್ತೀನಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಿರ್ತೀನಲ್ಲ, ಅಲ್ಲೇ ಬೆಲ್ ಬರ್ತದಲ್ಲ, ಅದನ್ನು ಪ್ರೆಸ್ ಯಾಕೆ ಮಾಡಂತೀನಂದ್ರೆ ನೋಟಿಫಿಕೇಷನ್ ಬಂದುಬಿಡ್ತದಲ್ರಿ ನಿಮ್ಗೆ. ಸೊ ನೀವು ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರ ಇದನ್ನು ಕಳಿಸ್ದಾಗ ಹೊಸ ವೀಡಿಯೋ ಬಂದದ್ದು ನೋಡು ಅಂತ ಹೇಳೋದು ಬೇಕಾಗಂಗಿಲ್ಲ, ಅವ್ರಿಗೆ ಗೊತ್ತಾಗ್ಬಿಡ್ತದೆ ನೋಟಿಫಿಕೇಷನ್ ಬಂತಂದ್ರೆ. ಅವಾಗ ಅವರು ಈಸಿಯಾಗಿ ನೋಡ್ಕೋಬೋದು. ಈಗ ನೋಡಿರಿ, ಹಂಚು ತಟ್ಟಿದ ಮೇಲೆ ಅದನ್ನು ತೆಗೆದು ಟ್ಯಾಪ್ ನೀರು ಕೆಳಗೆ ಇಟ್ಟು ಈ ರೀತಿ ಒಂದು ಸ್ವಲ್ಪ ನೀರು ಬಿಟ್ಟು ಅದನ್ನು ಬಗ್ಗಿಸಿ ಇಡಬೇಕ್ರಿ, ಹಂಗಾತಿಡಬಾರ್ದು. ಡಬ್ಬ ಹಿಡಿದು ನೀರು ಹಾಕಿ ತಣ್ಣಗೆ ಮಾಡ್ಕೋಬೇಕು. ಆಮೇಲೆ ಮತ್ತೆ ಇಮಿಡಿಯೇಟ್ ಹಚ್ಚೋದು. ಈ ರೀತಿ ಮಾಡಿದರೆ ಏನಾಗ್ತದೆ ನಿಮಗೆ ತಾಳಿಪಟ್ಟು ಇದೊಂದು ಕ್ರಿಸ್ಪಿ ಮಸ್ತ್ ಆಗ್ತಾವ್ರಿ ಇವು ತಾಳಿಪಟ್ಟು ಈ ಮೆಥಡ್ನಾಗ ಮಾಡಿದ್ರೆ. ನೋಡಿರಿ, ಇನ್ನೊಂದು ತಾಳಿಪಟ್ಟು ರೆಡಿ ಆಯಿತು. ಇದನ್ನು ಕೂಡ ಇದೇ ರೀತಿ ಮಾಡಿಕೊಂಡು ಬೇಯಿಸ್ಕೊಂಬಿಡೋಣಂತ. ಎಷ್ಟು ಫಾಸ್ಟ್ ಫಾರ್ವರ್ಡ್ನಾಗ ತೋರಿಸ್ಲಿಕ್ಕೆ ನೋಡಿರಿ. ನೋಡ್ಲಿಕ್ಕೆ ಎಂಥ ಚಲೋ ಅನ್ನಿಸ್ತದೆ, ಆದರೆ ಮಾಡ್ಲಿಕ್ಕೆ ಮಾತ್ರ ಟೈಮ್ ಹಿಡಿದಿರ್ತದೆ ಇದು ತಾಳಿಪಟ್ಟು ಯಾವಾಗಲೂ. ಹಂಚೇನದಲ್ಲ, ನೀವು ಕಬ್ಬಿಣ ಹಂಚಾರ ತೊಗೋಬೋದು, ಇಲ್ಲಾಂದ್ರೆ ಇದು ಅಯೋಡೈಸ್ ಹಂಚದ ಇದನ್ನು ತೊಗೋಬೋದು, ಸೂಪರ್ ಆಗ್ತದೆ ರೀ. ಆಮೇಲೆ ಇಂಡಾಲಿಯಂ ಬುಟ್ಟಿ ಒಳಗೂ ಕೂಡ ನೀವು ಈ ರೀತಿ ಹಚ್ಕೋಬೋದು. ಆಮೇಲೆ ಕಬ್ಬಿಣ ಬುಟ್ಟಿ ಬರ್ತದ್ರಲ್ರಿ, ಅದ್ರೊಳಗೂ ಕೂಡ ಹಚ್ಬೋದು ರೀ. ಈ ರೀತಿ ತಾಳಿಪಟ್ಟು ಸೂಪರ್ ಆಗ್ತದೆ. ಅದು ಒಂದು ಮೆಥಡ್ ಆತ್ರಿ. ಇನ್ನೊಂದು ಮೆಥಡ್ ಏನಂದ್ರೆ, ಇದು ಬಟರ್ ಪೇಪರ್ ಇರ್ತದಲ್ಲ, ಇದ್ರೊಳಗೆ ಹಚ್ಚೋದು ನಾನು ನಿಮಗೆ ತೋರಿಸ್ಕೊಡ್ತೇನೆ. ಹೆಂಗಂದ್ರೆ, ಫಸ್ಟ್ ಬಟರ್ ಪೇಪರ್ ಇಟ್ಟು ಅದ್ರ ಮೇಲೆ ಒಂದು ಚೂರು ಎಣ್ಣೆ ಹಚ್ಚಿ ಈ ರೀತಿ ತಟ್ತಾ ಹೋಗ್ಬೇಕು ಇದನ್ನು. ಇದೊಂದು ಮೆಥಡ್ ಅದ. ಈ ಡಿಫ್ರೆನ್ಸ್ ಏನಾಗ್ತದೆ ಇದರಿಂದ ಮತ್ತು ಹಂಚ ಮೇಲೆ ಡೈರೆಕ್ಟ್ ಮಾಡೋದು ಅನ್ನೋದು ನಾನು ನಿಮಗೆ ಮುಂದೆ ತೋರಿಸ್ತೇನೆ ನೋಡಿರಿ. ಇದು ಕೂಡ ಸೂಪರ್ ಟೇಸ್ಟೇ ಆಗ್ತದೆ, ಆದರೆ ಏನು ಫರಕ್ ಆಗ್ತದೆ ಅನ್ನೋದು ನೀವು ವಿಡಿಯೋ ನೋಡ್ಕೊತ ಹೋಗ್ರಿ ಗೊತ್ತಾಗ್ತದೆ. ಅದನ್ನು ನಾನು ತಟ್ಟಿ ರೆಡಿ ಮಾಡಿ ಇಟ್ಕೊಳ್ಳೋದ್ರಾಗ ಇದು ಕೂಡ ರೆಡಿ ಆಯ್ತು. ಈಗ ನೋಡಿರಿ, ನಡು ಆಗಿರ್ತದೆ ಅಂಥೇಳಿ ಒಮ್ಮಿಗ್ಲೇ ಎತ್ತಲಿಕ್ಕೆ ಹೋಗಬಾರ್ದು. ತುದಿ ಈ ರೀತಿ ಹಂಚನ್ನು ಮೂಮೆಂಟ್ ಮಾಡಿ ಬೇಯಿಸ್ಕೋಬೇಕು. ಅಂದರೆ ನಿಮಗೆ ಎಲ್ಲ ಕಡೆ ಬೆಂದು ಬರ್ತದೆ. ಇಲ್ಲಾಂದ್ರೆ ನಡು ಹೋಗಿ ಬರ್ಲಿಕ್ಕೆ ಹತ್ಕೊಳ್ಳೋ ಆಗ್ಬಿಟ್ಟದಂತ ನಾವು ತಿಳ್ಕೊತೀವಲ್ಲ, ಹಂಗಿರಂಗಿಲ್ಲ ರೀ. ಇದು ತಾಳಿಪಟ್ಟು ಅಂದರೆ ಒಂದು ಸ್ವಲ್ಪ ಈ ರೀತಿ ತುದಿ ಇಟ್ಟು ಬೇಯಿಸ್ಬೇಕಾಗ್ತದೆ. ನೋಡಿರಿ ಎಷ್ಟು ಸೂಪರ್ ಆಗ್ಯದಂತ. ಈಸಿ ಅದ ರೀ ಮಾಡೋದು. 1 ಸಲ 2 ಸಲ ನೀವು ಮಾಡೋದ್ರಾಗ ನೀವು ಎಕ್ಸ್ಪರ್ಟ್ ಆಗಿಬಿಡ್ತೀರಿ. ಒಮ್ಮೊಮ್ಮೆ ಚಪಾತಿ ಬಕ್ರಿ ಬೇಜಾರಾಗ್ತದಲ್ಲ, ಆ ಟೈಮ್ನಾಗ ನೀವು ಈ ರೀತಿ ಮಾಡ್ಕೋಬೋದು.
ಆಮೇಲೆ ಜೋಳದ ಹಿಟ್ಟು ಜಿಗಿಟ್ಟು ಹೋಗ್ಯದ ಅಂತಾರೆ ರೀ, ಭಕ್ರಿ ಮಾಡ್ಲಿಕ್ಕೆ ಬರೋದಿಲ್ಲ. ಆವತ್ತಿಗೆ ನೀವು ಈ ರೀತಿ ತಾಳಿಪಟ್ಟು ಮಾಡ್ಬೋದು ನೋಡಿರಿ. ಮಸಾಲೆ ಎಲ್ಲ ಹಾಕಿ ಮಾಡಿಬಿಟ್ರೆ ಸೂಪರ್ ಆಗಿಬಿಡ್ತದೆ. ಅದಕ್ಕೆ ಮತ್ತು ಪಲ್ಯ ಮಾಡು ಹುಳಿ ಮಾಡು ಪ್ರಾಬ್ಲಮೇ ಇರೋಂಗಿಲ್ಲ. ಈ ರೀತಿ ತಾಳಿಪಟ್ಟು ಮಾಡ್ಕೊಬೋದು ನೀವು. ಈಗ ನೋಡಿರಿ ಇನ್ನೊಂದು ಕೂಡ ರೆಡಿ ಆಯಿತು. ಇದೇ ರೀತಿ ನಾನು ಎಲ್ಲ ತಾಳಿಪಟ್ಟು ಮಾಡಿ ಮುಗಿಸ್ತೀನಿ. ನನಗೆ ಮಾಡ್ಲಿಕ್ಕೆ ಇದು 1 ತಾಸು ತನಕ ಬೇಕಾಯಿತು. ಈಗ ನಾನು ನಿಮಗೆ ಎಷ್ಟು ಲಘು ತೋರ್ಸೇನೆ ನೋಡಿರಿ ಮಾಡೋದನ್ನು. ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ರೆ ಎಲ್ಲ ಬೇಗ ಬೇಗ ಕೆಲಸ ಆಗಿಬಿಡ್ತದೆ. ಈಗ ಇದು ನೋಡಿರಿ ಡಿಫ್ರೆನ್ಸ್ ಏನಂದ್ರೆ ಅದು ಕುರುಕುರು ಆಗಿ ತುದಿ ತನಕ ತೆಳ್ಳಗೆ ಭಾಳ ಚಲೋ ಬರ್ತದೆ. ಇದು ಒಂದು ಸ್ವಲ್ಪ ದಪ್ಪ ಆಗ್ತದೆ ರೀ. ಆಮೇಲೆ ಏನಂದ್ರೆ ಇದು ಮೆತ್ತಗೊಳಿತದೆ ರೀ, ಇದು ಕುರುಕುರು ಆಗಂಗಿಲ್ಲ. ನೀವು ಈ ರೀತಿ ಆದರೂ ಮಾಡ್ಬೋದು, ಇಲ್ಲ ಆ ಟೈಪ್ ಆದರೂ ಮಾಡ್ಕೋಬೋದು. ಟೇಸ್ಟಿಗೆ ಏನೂ ಫರಕ್ ಆಗಂಗಿಲ್ಲ ರೀ. ಒಂದು ಸ್ವಲ್ಪ ದಪ್ಪ ಆಗ್ತದೆ, ಮೆತ್ತಗಾಗ್ತದೆ ಅಷ್ಟೇ ಇದು. ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ. ಹಂಗಾಗಿ ನಾನು ನಿಮ್ಗೆ 2 ಡಿಫ್ರೆನ್ಸ್ ಗೊತ್ತಾಗಲಿ ಅಂತ 2 ಪ್ಯಾಟರ್ನ್ ಒಳಗೆ ಮಾಡಿ ತೋರಿಸ್ಲಿತ್ತೀನಿ. ಸೊ ಇಷ್ಟೆಲ್ಲ ಮುಂಜಾನೆ ನೋಡಿರಿ ಮಾಡಿ ಎಡಿಟ್ ಮಾಡಿ ಹಾಕ್ತಿರ್ತೀವಿ ನಾವು. ಸೊ ಕಷ್ಟ ಅಂತೂ ಪಡೋದು ಇದ್ದೇ ಇರ್ತದೆ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಇದನ್ನು ಫಾರ್ವರ್ಡ್ ಮಾಡಿರಿ. ಅವರು ನೋಡ್ತಾರೆ, ಅವ್ರಿಗೂ ಏನಾದರೂ ಇದ್ರೊಳಗೆ ಹೊಸ ರೀತಿ ಅನಿಸಿದ್ರೆ ಅವರು ಕೂಡ ಇದನ್ನು ಮಾಡಿ ನೋಡ್ಬೋದು, ಕಲಿಬೋದು. ಕುಂಬಳಕಾಯಿ ಹಾಕಿ ಮಾಡೋದು ನಾನು ಫಸ್ಟ್ ಟೈಮ್ ಮಾಡಿದ್ದೆ ರೀ. ಭಾಳ ಟೇಸ್ಟಿ ಆಗ್ತದೆ ರೀ. ನಾನು ಬೇರೆ ಎಲ್ಲ ಪಲ್ಯ ಹಾಕೀನಿ, ಆದರೂ ಕುಂಬಳಕಾಯಿ ಹಾಕಿಲ್ಲ. ಕುಂಬಳಕಾಯಿ ಯಾವಾಗಲೂ ನಾನು ಹುಳಿ ಮಾಡೋದು ಅಥವಾ ಅದ್ರದ್ದು ಬೇರೆ ಬೇರೆ ವೆರೈಟಿ ಮಾಡ್ತೇವೆ ರೀ. ತೋರಿಸ್ತೀನಿ ನಾನು ನಿಮ್ಗೆ ಏನೇನು ಮಾಡ್ತೀನಿ ಅಂತೇಳಿ. ಆದರೆ ತಾಳಿಪಟ್ಟು ಮಾತ್ರ ಇದು ಫಸ್ಟ್ ಟೈಮ್ ಮಾಡೀನಿ. ಭಾಳ ಸೂಪರ್ ಟೇಸ್ಟ್ ಆಗಿತ್ತು ರೀ ಇದು. ನೀವು ಯಾರಾದರೂ ಮಾಡಿದ್ರಾ ಕಮೆಂಟ್ ಒಳಗೆ ಬರೀರಿ, ನನಗೆ ಗೊತ್ತಾಗ್ತದೆ. ನನಗೆ ಹೊಸ ಅದು ಏನು ಅಂತ ಅನ್ನಿಸ್ತದಷ್ಟೆ. ನೋಡಿರಿ ಈಗ ಸೆಕೆಂಡ್ ಒನ್ ಕೂಡ ಹಾಕಿದೆ. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಅಲ್ಲಿ ಬೆಲ್ ಬರುತ್ತಲ್ಲ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆಲ್ಲ ನೋಟಿಫಿಕೇಷನ್ ಬರ್ತದೆ. ಯಾರ್ಯಾರು ಕಮೆಂಟ್ ಮಾಡಿದಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ನೋಡಿರಿ ಸೂಪರಾಗಿ ರೆಡಿ ಆಯಿತು ತಾಳಿಪಟ್ಟು. ಯಾವ ತಾಳಿಪಟ್ಟಿದು? ಕುಂಬಳಕಾಯಿ ತಾಳಿಪಟ್ಟು. ಇದಕ್ಕೆ ಕಾಂಬಿನೇಷನ್ ಏನಂದರೆ ಕಂಪಲ್ಸರಿ ನಿಮ್ಗೆ ಕೊಬ್ಬರಿ ಚಟ್ನಿ ಇರಬೇಕು. ಇಲ್ಲ ಅಂತಂದರೆ ಟೊಮೆಟೊ ಗೊಜ್ಜು ಮಾಡ್ತಾರಲ್ಲ ಆ ಟೈಪ್ ಇರ್ಬೋದು. ಇಲ್ಲಾಂದ್ರೆ ಕೂರ್ಮ ಮಾಡ್ತಾರಲ್ಲ ಅದನ್ನು ಕೂಡ ನೀವು ಹಚ್ಕೋಬೋದು. ಇಲ್ಲ ಕೊಬ್ಬರಿ ಚಟ್ನಿ ಅಂತೂ ಭಾಳ ಸೂಪರ್ ರೀ. ಇಲ್ಲ ಚಟ್ನಿ ಪುಡಿ ಮೊಸರು ಅಂತೂ ಕೇಳಬೇಡ್ರಿ, ಹೇಳಿ ಮಾಡಿಸಿದ್ದಂಗೆ ಇರ್ತದೆ ತಾಳಿಪಟ್ಟಿಗೆ. ಇವೆಲ್ಲ ಕಾಂಬಿನೇಷನ್ ಇರ್ತದೆ. ಯಾಕಂದ್ರೆ ಅಥೆಂಟಿಕ್ ಡಿಶ್ ರೀ ಇದು. ಕುಂಬಳಕಾಯಾಗ ಸೂಟ್ ಆಗೋದಂದ್ರೆ ನೀವು ಸಾಸ್ ಗೀಸ್ ಹಚ್ಕೊಂಡು ತಿನ್ಲಿಕ್ಕೆ ಹೋಗ್ಬಾರ್ದು ಇದನ್ನು, ಅದು ಟೇಸ್ಟ್ ಬರೋಂಗಿಲ್ಲ. ನೀವು ಇದನ್ನು ಮಾಡಿ ನೋಡಿರಿ, ಟ್ರೈ ಮಾಡಿರಿ, ಸೂಪರ್ ಟೇಸ್ಟ್ ಆಗ್ಯದ. ನಾ ಮಾಡಿ ನೋಡಿ ಹೇಳೇನಿ ಅಂತಂದ್ರೆ ನಾ ಯಾವಾಗಲೂ ಮಾಡಿದ ಅಡುಗೆಗಳು ನೀವು ಕೆಲವೊಬ್ಬರು ಟ್ರೈ ಮಾಡಿರಲ್ಲ, ಚಲೋ ಅನಿಸಿರ್ತದೆ ಅಂದ್ಕೊಂಡೇನಿ. ಇದನ್ನು ಒಂದು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ನಾಗ ಬರೀರಿ. ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ.